ನೀವು ಸಿಳ್ಳೆ ನಿಲ್ಲಿಸದಿದ್ರೆ ನಾನು ಹೋಗ್ತೇನೆ. ದೊಂಬರಾಟ ಅಲ್ಲ ಇದು. ನಾನು ಆಗಿಂದ ಗಮನಿಸ್ತೇನೆ, ಚೌಕಿಯಲ್ಲಿದ್ದೇನೆ. ಸಭ್ಯ ಸಭೆಯನ್ನು ಬಯಸ್ತೇನೆ. ನನಗೆ ದಾಕ್ಷಿಣ್ಯ ಯಾರದೂ ಇಲ್ಲ. ಇಲ್ಲಿ ಯಾಕೆ ಕುಣಿತೇವೆ ಅಂತ ಗೊತ್ತುಂಟು ನಿಮಗೆ? ಯಾರು ಆಟ ಮಾಡಿಸುವವರು? ಏನು ಅಂತ ಆಲೋಚನೆ ಮಾಡಿದ್ರಿ ನೀವು? ಈ ಕ್ಷೇತ್ರದಲ್ಲಿ ನಮ್ಮ ತಿರುಗಾಟ ಗೊತ್ತುಂಟು ಎಷ್ಟು ಅಂತ? ಎಂಥದ್ದು ಸೀಳೆ? ಏನದು ಸೀಳೆ? ಕೋಳಗಟ್ಟವ ಇಲ್ಲಿ ಕಂಬಳವ? ಯಾರದು? ಏನು ಆಲೋಚನೆ ಮಾಡಿದ್ರಿ ನೀವು? ರೆಕಾರ್ಡ್ ಆಗಿದೆ ಅದು. ನನಗೆ ದಾಕ್ಷಿಣ್ಯ ಇಲ್ಲ. ಯಾರದು ಸೀಳಾಕಿದವ? ಆಗದಿದ್ರೆ ಹೋಗು ಬನ್ಸದಿಂದು. ಭಾಗವತರ ಕಂಠವನ್ನು ತೆಗೀತೀರಾ? ಸಭ್ಯ ಸಭೆ ಅರ್ಥ ಮಾಡಬೇಕದನ್ನು. ಹುಚ್ಚರನ್ನು ಬೆಳೆಸಬೇಡಿ, ಕಲಾ ಪ್ರೇಕ್ಷಕರನ್ನು ಬೆಳೆಸಿ. ಕೆಲವರು ಸಿಳ್ಳು ಹಾಕಿದ್ದಕ್ಕೆ ಏನೇನೋ ಬರೆದಾಗ್ತಾರೆ, ಮತ್ತೆ ಯಾವ್ದು ತಂದಿಟ್ಟದ ಕಿತ್ಕೊಂಡು ಹೋಗಿ ಅಂತೇಳಿ. ನಾವು ನಿಜವಾಗಿ ಒಬ್ಬನ ಅಭಿಮಾನ ನಮ್ಗೆ ಸಿಗುವುದು ಹೇಗೆ ಅಂತ ಹೇಳಿ, ಮನೆಯಲ್ಲಿ ಇಷ್ಟು ಸಂಪತ್ತು ಉಂಟು ಅಂತಲ್ಲ, ಯಾರು ನಮ್ಮ ಅಭಿಮಾನಿಗಳಿರ್ತಾರೆ ಅವರಿಂದ ಏನು ಪ್ರತಿಕ್ರಿಯೆ ಸಿಗ್ತದೆ, ಅದೇ ನಮಗೆ ದೊಡ್ಡ ಸಂಪತ್ತು ಬಿಟ್ಟರೆ ಬೇರೆ ಯಾವುದಿಲ್ಲ. ಅದಕ್ಕಾಗಿ ಇನ್ನೊಬ್ಬರನ್ನು ನಿಂದಿಸಬೇಕಾದ ಅಗತ್ಯ ಏನುಂಟು? ನಮಸ್ತೆ ಎಲ್ಲ ಯಕ್ಷಕಲಾ ಪ್ರೇಮಿಗಳಿಗೆ. ನಾನು ಈ ವಿಡಿಯೋ ಮುಖಾಂತರ ಬರಲು ಕಾರಣ ಏನೆಂದರೆ, ಇದೇ ತಾರೀಕು 25/3/2026 ಹೆನ್ನಬೈಲು ಕುಂದಾಪುರದಲ್ಲಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಯಕ್ಷಗಾನ ಮಂಡಳಿಯವರು ಒಂದು ಹರಕೆ ಬಯಲಾಟ ಆಡಿದರು. ಅದೇ ಚೌಕಿಯಲ್ಲಿ ಉಜಿರೆ ಅಶೋಕ್ ಭಟ್ಟ ಅವರು ಯಕ್ಷ ಪ್ರೇಮಿಗಳಿಗೆ ಆ ಚೌಕಿಯಲ್ಲಿ ನಿಂತು ಹೇಳಿದ ಮಾತಿದೆಯಲ್ಲ, ಅದು ತುಂಬ ನೋವು ತಂದಿದೆ ನನಗೆ. ನಾನು ಒಬ್ಬ ಯಕ್ಷ ಅಭಿಮಾನಿ. ಆದರೆ ಯಕ್ಷಕಲಾರಂಗ ಈ ಮಟ್ಟಕ್ಕೆ ಚೌಕಿಯಲ್ಲಿ ಹಾಡುವಂಥ ಮಾತುಗಳು ಬಂದಿದೆ ಅಂತ ನನಗೆ ಯಾಕೋ ಯೋಚನೆ ಬರ್ತಾ ಇದೆ. ಒಬ್ಬ ಉದಾಹರಣೆ, ನಮ್ಮ ಮೇರು ನಟ ಡಾಕ್ಟರ್ ರಾಜ್ಕುಮಾರ್, ಅಭಿಮಾನಿಗಳು ದೇವರು. ಅವ್ರ ಕೊನೆ ಉಸಿರಿರುವವ್ರ ತನಕ ಅವರು ಹೊಗಳಿ ಕೊಂಡಿದ್ರು, ಕೊನೆ ಉಸಿರಿರೋ ತನಕ. ಆದರೆ ಇವತ್ತು ಅದೇ ಅಭಿಮಾನಿಗಳು, ಅವರ ಆತ್ಮ ಅವರು ಇಲ್ಲದಿದ್ದರೂ ಅವರನ್ನು ಸ್ಮರಿಸುತ್ತಾ ಕೊಂಡಾಡ್ತಾ ಇದ್ದಾರೆ. ಆದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಯಕ್ಷಕಲಾರಂಗ ಯಾವ ರೀತಿ ಬೆಳೀತಾ ಇದೆ ಅಂತಂದರೆ, ಪಟ್ಲ ಫೌಂಡೇಶನ್ ಸತೀಶ್ ಶೆಟ್ಟರು ಅವರು ಮಾಡುವಂಥ ಸೇವೆ, ನಾನು ಹತ್ತಿರದ ನೋಡಿಲ್ಲ ಆದ್ರೂ ಅವ್ರ ಸೇವೆಯನ್ನು ದೂರದಿಂದ ಆದರೂ ನೋಡ್ತಾ ಇದ್ದೀನಿ, ತುಂಬ ಖುಷಿ ಪಡ್ತಾ ಇದ್ದೀನಿ. ಅಂದರೆ ಯಕ್ಷಗಾನ ತುಂಬ ಮಟ್ಟಕ್ಕೆ ಬೆಳೆದಿದೆ. ಕಲಾವಿದರಿಗೆ ಏನೇನು ಪ್ರೋತ್ಸಾಹ ಬೇಕು ಅದೆಲ್ಲ ಸಿಗುತ್ತಾ ಇದೆ. ಮೊದಲಿನ ಕಾಲದಲ್ಲಿ ನನ್ನ ಬಾಲ್ಯದಲ್ಲಿ ನಾನು ನೋಡ್ತಾ ಇದ್ದೀನಿ, ನನಗೆ ವಿಷಯ ಎಷ್ಟಂತೂ ಗೊತ್ತಿಲ್ಲ, ಆದರೆ ಅವರು ಅವರ ಸಂಬಳ ಎಷ್ಟು ಏನು ಅಂತ ಗೊತ್ತಿಲ್ಲ. ಆದರೆ ಕಲಾವಿದರು ಒಂದು ಕಷ್ಟಪಟ್ಟು ಜೀವನ ಮಾಡ್ತಾಯಿದ್ರು. ಆದರೆ ಇವಾಗ ದುರಹಂಕಾರ, ದೌರ್ಜನ್ಯ ಯಾವ ರೀತಿ ಬೆಳೆದು ಬಂದಿದೆ ಅಂತಂದರೆ, ಅಶೋಕ್ ಭಟ್ಟನಿಗೆ, ಒಬ್ಬ ಯಕ್ಷ ಪ್ರೇಮಿಗಳಿಗೆ ಈ ರೀತಿ ಚೌಕಿಯಲ್ಲಿ ಬಂದು ಬಳಸುವ ಪದ ಡೊಂಬರಾಟವಲ್ಲ, ಕೋಳಿ ಅಂಕವಲ್ಲ ಅಂತ ಹೇಳಿದೆ. ಅದು ನೀನಿಗೆ ಬಿಟ್ಟಿರೋದು ಡೊಂಬರಾಟನೋ ಕೋಳಿ ಅಂಕನೋ, ಅರ್ಥ ಆಯ್ತಾ? ಆ ಕಲಾ ಪ್ರೇಮಿಗೆ ಅವನ ಮನಸ್ಸಿನಿಂದ ಒಂದು ಖುಷಿ ಬಂದದಕ್ಕೆ ಅವನು ಚಪ್ಪಾಳೆ ಸಿಡ್ಲೆ ಹೊಡೆದಿದ್ದಾನಪ್ಪ. ಅದೇನು ತಪ್ಪಿದೆ ಅದರಲ್ಲಿ? ಅದೇ ಬದಲಿಗೆ ನಿನಗೊಂದು ಹೂವಿನ ಹಾರ, ನೋಟಿನ ಕಲ್ತು ತಗೊಂಬಂದಿದ್ರೆ ನೀನು ಈ ಥರ ಮಾತಾಡ್ತಿದ್ದೀಯಾ? ಅರ್ಧದಲ್ಲಿ ಕುಣಿಯುವಲ್ಲಿ ಪಾತ್ರ ಮಾಡೋ ಅರ್ಧದಲ್ಲಿ ನಿಲ್ಲಿಸ್ಬಿಟ್ಟು ಭಾಳ ಖುಷಿ ಪಡ್ತಿರ್ಲಿಲ್ವ? ಸಿಳ್ಳೆಗೂ ಚಪ್ಪಾಳೆಗೂ ಏನು ಅಂತ ಹೇಳಿ ಅದರ ಅರ್ಥನೇ ಗೊತ್ತಿಲ್ಲದವನು ನೀನು ಅರ್ಥಧಾರಿಯಾಗಿಯೂ ಪಾತ್ರಧಾರಿಯಾಗಿಯೂ ಪುರಾಣ ವೇದಾಂತ ಎಲ್ಲವನ್ನೂ ಹೇಳ್ತಿದ್ದೀಯಲ್ಲ, ಏನು ಅರ್ಥ ಅದ್ರದ್ದು? ಎಷ್ಟು ಜನ ಯಕ್ಷ ಪ್ರೇಮಿಗಳು ನಿನ್ನ ಈ ಮಾತಿನ ನೋವಿಗೆ ಬೇಜಾರು ಪಟ್ಟಿದ್ದಾರಂತಂದರೆ, ನಾನು ಹೇಳೋದು ಒಂದೇ ಮಾತು. ಶ್ರೀದೇವಿ ಮಹಾತ್ಮೆಯಲ್ಲಿ ಶುಂಭನಿಗೆ ರಕ್ತ ಬೀಜಾಸುರ ಹೇಳ್ತಾನೆ, ಬಿಡು ನಿನ್ನ ಮನದ ಮೂರ್ಖತನವ. ಅರ್ಥ ಆಯ್ತಾ? ಅಂದಂಗೆ ನಾನು ನಿನಗೆ ಹೇಳ್ತೇನೆ, ಬಿಡು ನಿನ್ನ ಕಾಲಲ್ಲಿ ಕಟ್ಟಿರೋ ಗೆಜ್ಜೆ ಬಿಚ್ಚಿ ಕಲಾಮಾತೆಯ ಮಡಿಲಿಗೆ ಅರ್ಪಣೆ ಮಾಡಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಸಾಕು. ನನ್ನ ಸೇವೆ ಅಂತೇಳಿ ಇವತ್ತು ನಾಳೆ ನೀವು ವಾರದಲ್ಲಿ ಮಾಡಿದರೆ ಒಳ್ಳೆಯದು ಅನಿಸ್ತದೆ. ಇಲ್ಲ ಅಂತಂದರೆ ನಿನ್ನಂಥವರು ಈ ಚೌಕಿಯಲ್ಲಿ ಬಂದು ಅರ್ಥ ಪಾತ್ರಧಾರಿ ಮಾಡಿದರೆ ಚಪ್ಪಲಿಯಲ್ಲಿ ಹೊಡಿಬೇಕಾಗುತ್ತೆ. ಯಾಕೆಂದ್ರೆ ಇವತ್ತು ನೀನು ಆಡಿದೀಯ, ನಾಳೆ ಇನ್ನೊಬ್ಬ ಹೇಳ್ತಾನೆ, ನಾಳ್ದು ಇನ್ನೊಬ್ಬ ಹೇಳ್ತಾನೆ. ಈ ಥರ ಒಬ್ಬರೊಬ್ಬರು ನಿನ್ನಿಂದ ಕಲ್ತ್ರೆ ನಾಳೆ ನೀವು ಬೆಳೀಬೇಕಾದ್ರೆ ಯಕ್ಷ ಪ್ರೇಮಿಗಳೇ ಬರಲ್ಲ. ಆವಾಗ 4 ಕಂಬದ ಮಧ್ಯೆ ನೀವೇ ಕುಣಿಬೇಕು, ನೀವೇ ಬಾರಿಸಬೇಕು, ಭಾಗವತರಿಗೆ ಅವರೇ ಆಡಬೇಕು.
ಇರೋ ಮರ್ಯಾದೆಯನಿಗೆ ಕಳ್ತೀರಾ? ಬಿಟ್ಟು ಬಿಡು, ಸಾಕು. ನೀನು ಮಾಡಿದ ಒಂದೇ ಒಂದು ತಪ್ಪಿಗೆ ಬಿಟ್ಟು ಬಿಡು. ಹೆಂಗೂ ವಯಸ್ಸಾಯಿತು, ಗಜ್ಜೆ ಬಿಚ್ಚು, ಕಲಾಮಾತೆ ಮಡಿಲಿ ಸಾಷ್ಟಾಂಗ ನಮಸ್ಕಾರ ಮಾಡು, ಬಿಟ್ಟು ಬಿಡು, ಸಾಕು ನನ್ನ ಸೇವೆ ಅಂತೇಳಿ. ಇಲ್ಲ ನಿನ್ನಂಥವರು ಯಕ್ಷರಂಗದಲ್ಲಿದ್ದರೆ ಇಡೀ ಯಕ್ಷಗಾನದ ಆ ಒಂದು ಪಾವಿತ್ರ್ಯತೆಯನ್ನೇ ಹಾಳು ಮಾಡೋ ಆ ಪಾವಿತ್ರ್ಯತೆ ಕಳೆದು ಹೋಗುತ್ತದೆ. ಬೇಡ, ದಯವಿಟ್ಟು ಹೇಳ್ತಾ ಇದ್ದೀನಿ. ಉಜಿರೆ ಅಶೋಕ್ ಭಟ್ ಪ್ರಶಸ್ತಿ ಪುರಸ್ಕಾರ ತಗೊಂಡು ಏನು ಪ್ರಯೋಜನ? ಒಬ್ಬ ಕಲಾ ಪ್ರೇಮಿಗಳಿಗೆ ನೀನು ಮಾಡಿದಂಥ ಆ ಪದಗಳು ಸಾಕು ನಿನ್ನ ಪ್ರಶಸ್ತಿಗೂ ಪುರಸ್ಕಾರಕ್ಕೂ. ದಯವಿಟ್ಟು ಹೇಳ್ತಾ ಇದ್ದೀನಿ, ಕಾಲಿನ ಗೆಜ್ಜೆ ಬಿಚ್ಚು, ಕಲಾಮಾತೆಗೆ ಮಡಿಲಿಗಿಡು, ಸಾಷ್ಟಾಂಗ ನಮಸ್ಕಾರ ಮಾಡು. ಇಷ್ಟು ವರ್ಷದ ಸೇವೆಯಲ್ಲಿ ನಿನ್ನ ತಪ್ಪು ಕಾಣಿಕೆಯನ್ನು ಮಾತಿಗಿಟ್ಟುಬಿಟ್ಟು ಕೈ ಮುಗಿದೀಚೆ ಬಂದುಬಿಡು. ಇಲ್ಲ, ಚಪ್ಪಲಿಯಲ್ಲಿ ಏಟು ಬೀಳುತ್ತೆ, ಚಪ್ಪಲಿ ಎಸೆಯಬೇಕಾಗುತ್ತೆ ಕಲಾ ಚೌಕಿ ಒಳಗಡೆ ಬಂದರೆ. ದಯವಿಟ್ಟು ಹೇಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಯಕ್ಷರಂಗ ನಾನು ತುಂಬ ಪ್ರೀತಿಸುವ ವ್ಯಕ್ತಿ. ನಾನು ಅಂತಲ್ಲ, ಸಾವಿರಾರು ಜನರು ಪ್ರೀತಿಸುವ ಕಲಾಭಿಮಾನಿಗಳಿದ್ದಾರೆ. ನಿನ್ನ ದುರಾಂಕಾರ, ಆ ವರ್ತನೆ ಸಹಿಸೋಕ್ಕಾಗಲ್ಲ. ದಯವಿಟ್ಟು ಹೇಳ್ತಾ ಇದ್ದೀನಿ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ.